ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕೈಮೋರೋಲ್ 4 ಟ್ಯಾಬ್ಲೆಟ್ ಬಗ್ಗೆ. ಕೈಮೋರೋಲ್ 4 ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೈಡ್ ಇಫೆಕ್ಟ್ಸ್ ಏನೇನಾಗ್ತವೆ, ಯಾರು ಇದ್ರ ಉಪಯೋಗ ಮಾಡಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕೈಮೋರೋಲ್ 4 ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟು. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಮೈಯಾಗ ಯಾವುದೇ ರೀತಿ ನೋವು ಇತ್ತಂದ್ರೆ, ಇಲ್ಲ ನೋವು ಜೊತೆಗೆ ಅಲ್ಲಿ ಲೈಟಾಗ ಬಾವು ಬಂದೈತಂದ್ರೆ, ಅಲ್ಲಿ ಊತೈತಂದ್ರೆ, ಅದನ್ನ ಎರಡು ಕಂಡೀಷನನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಉದಾಹರಣೆಗೆ ನಿಮ್ಗೆ ನೋಡ್ರಿ, ಆಪ್ರೇಷನ್ ಆದಮೇಲೆ ಏನಾರ ಗಾಯ ಆಗೈತಂದ್ರೆ ಅಲ್ಲಿ ಇದನ್ನು ಬರೆದು ಕೊಟ್ಟಿರ್ತಾರೆ ಡಾಕ್ಟ್ರು. ಇಲ್ಲ ನಿಮ್ಮದು ಗಮ್ಸ್ನಾಗ ಸ್ವೆಲ್ಲಿಂಗ್ ಬಂದೈತಂದ್ರೆ, ಹಲ್ಲು ನೋವು ಆಗಕ್ಕೆ ಕುಂತೈತಂದ್ರೆ, ಇಲ್ಲ ಯಾವುದೇ ಆಕ್ಸಿಡೆಂಟ್ ಆದಮೇಲೆ ನಿಮ್ಗೆ ಯಾವುದೇ ಭಾಗದಾಗ ಭಾಳ ವಿಪರೀತ ನೋವು ಐತಿ, ಅಲ್ಲಿ ಲೈಟಾಗಿ ಊತ ಬಂದೈತಂದ್ರೆ ಅಲ್ಲಿ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಮೈ ಯಾವುದೇ ಭಾಗಕ್ಕೆ ಹೊಲಿಗೆ ಹಾಕ್ಯಾರ ಡಾಕ್ಟರ್, ಸ್ಟಿಚ್ ಹಾಕ್ಯಾರ ಅಂದ್ರೆ ಆವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ತ್ವಚ ಏನಿದೆ ಸುಟ್ಟು ಹೋಗಿದೆ ಬೆಂಕಿಗೆ, ಅಲ್ಲಿ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ತ್ವಚದಾಗ ಯಾವುದೇ ರೀತಿ ಗಾಯ ಆಗಿದೆ, ಆ ಗಾಯ ಹೀಲ್ ಮಾಡಲಿಕ್ಕೆ, ವಾಸಿ ಮಾಡಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ಯಾವುದೇ ಭಾಗದಾಗ ಆಪ್ರೇಷನ್ ಆಗೈತಂದ್ರೆ ಆ ಭಾಗ ಏನಿದೆ ಅಲ್ಲಿ ನೋವು ಲೈಟಾಗಿ ಸ್ವೆಲ್ಲಿಂಗ್ ಇರ್ತೈತಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಜಾಯಿಂಟ್ಸ್ ಏನದವು ಸಂಧಿಗಳು, ಆ ಸಂಧ್ಯಾಗ ಯಾವುದೇ ರೀತಿ ನೋವು ಮತ್ತು ಊತ ಇತ್ತಂದರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನು ತೊಗೊಳ್ಳಿಕ್ಕೆ ಹೇಳ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು ರೀ. ಈಗ ಇದ್ರದ್ದು ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಕೈಮೋರೋಲ್ 4 ಟ್ಯಾಬ್ಲೆಟ್, ಅದರೊಳಗಡೆ ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್ 1,00,000 AU ಡೋಸ್ನಾಗ ಇರ್ತೈತ್ರಿ. ಸೊ ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಓರಲ್ ಪ್ರೋಟಿಯೋಲೈಟಿಕ್ ಎನ್ಸೈಮ್ ಪ್ರಿಪರೇಷನ್ ಅಂತಾರ. ಇದು ಯಾವ ರೀತಿ ನಿಮ್ಮ ಮೈಯಾಗ ಕೆಲಸ ಮಾಡುತ್ತಂದ್ರೆ ನೋಡ್ರಿ, ಇದು ಪ್ರೋಟೀನ್ ಏನಿರ್ತೈತಲ್ಲ ಅದನ್ನ ಸಣ್ಣ ಸಣ್ಣ ಫ್ರಾಗ್ಮೆಂಟ್ಸ್ನಾಗ ಡಿವೈಡ್ ಮಾಡುತ್ತಾ, ಮತ್ತು ಆ ಪ್ರೋಟೀನ್ ಹೋಗಿ ನಿಮ್ಮ ರಕ್ತದ ಒಳಗಡೆ ಅಬ್ಸಾರ್ಬ್ ಆಗ್ತೈತಿ. ಅಬ್ಸಾರ್ಬ್ ಆದ್ಮೇಲೆ ಏನು ಮಾಡುತ್ತಪ್ಪ ಅಂದ್ರೆ, ಯಾವ ಭಾಗದಾಗ ನಿಮ್ಗೆ ಗಾಯ ಇದೆ, ನೋವು ಇದೆ, ಊತ ಇದೆ, ಅಲ್ಲಿ ರಕ್ತ ಸಂಚಾರನ ಜಾಸ್ತಿ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೇನು ತ್ರಾಸ ಇರ್ತೈತೆ ನೋಡ್ರಿ, ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಈಗ ಇದ್ರ ಡೋಸೇಜ್ ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲೇ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರ ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ಸ್ನ ಡಾಕ್ಟರ್ ನಿಮ್ಗೆ ಇದನ್ನು ದಿನಕ್ಕೆ 2 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ. ಬೆಳಿಗ್ಗೆ 1, ರಾತ್ರಿಗೆ 1. ಇದನ್ನು ಊಟ ಮಾಡೋದಕ್ಕಿಂತ ಮುಂಚೆ ಕೂಡ ತೊಗೋಬೋದು, ಊಟ ಆದ ನಂತರ ಕೂಡ ತೊಗೋಬೋದು ರೀ. ಕೆಲವೊಂದಿಷ್ಟು ಕಂಡೀಷನ್ನ ಡಾಕ್ಟರ್ ದಿನಕ್ಕೆ 3 ಹೊತ್ತು ತೊಗೊಳಕ್ಕೆ ಹೇಳ್ತಾರೆ. ಬೆಳಿಗ್ಗೆ 1, ಮಧ್ಯಾಹ್ನ 1, ರಾತ್ರಿಗೆ 1. ಊಟ ಮಾಡೋದಕ್ಕಿಂತ ಮುಂಚೆ ತೊಗೋಬೋದು, ಊಟ ಆದ ನಂತರ ತೊಗೋಬೋದು. ಬಾಯಿ ಮೂಲಕ ನಾರ್ಮಲ್ ನೀರು ಜೊತೆಗೆ ಇದನ್ನು ಸೇವನೆ ಮಾಡಬೇಕಾಗ್ತೈತೆ ರೀ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನದ ಮಟ್ಟ ಇದನ್ನು ಉಪಯೋಗ ಮಾಡಬೇಕು? ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ ಎಲ್ಲ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಈ ಟ್ಯಾಬ್ಲೆಟ್ ಜೊತೆ ಬೇರೆ ಟ್ಯಾಬ್ಲೆಟ್ ಏನು ಕೊಡಬೇಕು ಎಲ್ಲ ಕನ್ಫರ್ಮ್ ಆದಮೇಲೆ ಇದನ್ನ ಎಷ್ಟು ದಿನ ನಿಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ನೀವು ಇದನ್ನು ಉಪಯೋಗ ಮಾಡಬೇಕು. ಇದರಲ್ಲಿ ಯಾವ ರೀತಿ ಸೈಡ್ ಇಫೆಕ್ಟ್ ಆಗುತ್ತೆ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ, ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ತ್ವಚದ ಮೇಲೆ ರ್ಯಾಸಸ್ ಆಗ್ತವೆ, ಬೇದಿ ಹತ್ತವೆ, ಹೊಟ್ಟೆ ಕೆಟ್ಟಂಗೆ ಅನಿಸ್ತಿರ್ತೈತೆ ರೀ. ಇವೆಲ್ಲ ಸೈಡ್ ಇಫೆಕ್ಟ್. ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಏನು ಕಂಟೆಂಟ್ ಇದೆ, ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್, ಅದರಲ್ಲಿ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದರೆ ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಮತ್ತು ಯಾವ ತಾಯಂದಿರು ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರೆ, ಡಾಕ್ಟರ್ ಸಲಹೆ ಇರಲಾರ್ದೇನು ಉಪಯೋಗ ಮಾಡಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 499 ರೂಪಾಯಿ, 499 ರುಪೀಸ್ನಾಗ 20 ಟ್ಯಾಬ್ಲೆಟದ್ದು ಪ್ಯಾಕ್ ನಿಮಗೆ ಸಿಗ್ತೈತೆ ರೀ. ಕೈಮೋರೋಲ್ 4ದ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿದಾಗ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆಯ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕು, ಆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿರಿ, ಅದನ್ನ ಒತ್ತಿಗೆ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ.
ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.